ಮಾದಿಗ ದಂಡೋರ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪ ನೇತೃತ್ವದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು, ಚಿಂತಾಮಣಿಯ ಚೇಳೂರು ರಸ್ತೆಯ ದಿವಂಗತ ಪಿವಿ ವೆಂಕಟರಮಣಪ್ಪ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ರಾಮಪ್ಪ, ಎಂಎಲ್ಸಿ ಅನಿಲ್ ಕುಮಾರ್, ಸಚಿವ ಕೆಎಚ್ ಮುನಿಯಪ್ಪ ಜೊತೆ ಸೇರಿ ಹೇಳಿದ ಕೆಲಸಗಳನ್ನ ಮಾಡಿಕೊಂಡು ಇದ್ದ ವ್ಯಕ್ತಿ ಇಂದು ವಿಧಾನ ಪರಿಷತ್ ಸದಸ್ಯರಾಗಿ ರಾಜಕೀಯವಾಗಿ ಬೆಳೆದಿದ್ದಾರೆ. ಅವರು ಯೋಚನೆ ಮಾಡಿ ಹೇಳಿಕೆ ನೀಡಬೇಕು ಎಂದರು. ಸಚಿವರು, ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಸ್ವತಂತ್ರರಾಗಿ ಸ್ಪರ್ಧಿಸಿ ಗೆದ್ದು ಬರಲಿ. ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಟು ದಲಿತರಲ್ಲಿ ಗೊಂದಲ ಮೂಡಿಸುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾದಿಗ ಮೀಸಲಾತಿ ಜಾಗೃತಿ ಹೋರಾಟ ಸಮಿತಿಯಿಂದ ಇವತ್ತು ಏನು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇಲ್ಲಿ 5 ಮೀಸಲು ಕ್ಷೇತ್ರವಾಗಿದ್ದು, ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಎಸ್ಸಿ ಜನಾಂಗಕ್ಕೆ 5, 3 ಎಸ್ಟಿಗೆ 8 ಮೀಸಲು ಕ್ಷೇತ್ರವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೀಸಲಿಟ್ಟಿದೆ. ಅದರಲ್ಲಿ ಏನು ಇವಾಗ ಚುನಾವಣಾ ಆಯೋಗದ ನೀತಿ ನಿಯಮಗಳ ಪ್ರಕಾರ ಜನಸಂಖ್ಯೆಯ ಅನುಗುಣವಾಗಿ ನಮ್ಮ ಕೋಲಾರ ಕ್ಷೇತ್ರದಲ್ಲೂ ಮೀಸಲಿಗೆ ಎಸ್ಸಿ ಜನಾಂಗಕ್ಕೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ರು. ಆದರೆ ಈಗಿನ ದಿನಗಳಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಏನು ಬಂಧನ್ ನಾಯಕರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥವರು ಪಕ್ಷದ ವಿರುದ್ಧವಾಗಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಸುಮಾರು ವರ್ಷಗಳಿಂದ 75 ವರ್ಷಗಳಿಂದ ಏನು ನಾವು ಎಸ್ಸಿ ಅನ್ನೋದನ್ನ ಮಾತ್ರ ನಮ್ಗೆ ಗೊತ್ತಿತ್ತು. ಆದರೆ ಅದರಲ್ಲಿ 101 ಜಾತಿ ಇದೆ ಎಸ್ಸಿನಲ್ಲಿ ಅನ್ನೋದು ಗೊತ್ತಿತ್ತು. ಆದರೆ ವಿಶೇಷವಾಗಿ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಳ್ಳಲು ಅವರು ಎಡ ಬಲ ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಿ ನಮ್ಮಲ್ಲೇ ಇವಾಗ ದಲಿತರಲ್ಲೇ ತಾರತಮ್ಯಗಳನ್ನು ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಏನು ಕಾಂಗ್ರೆಸ್ಸಿನ ಮುಖ್ಯ ಗಠಬಂಧನ್ ನಾಯಕರಾಗಿರ್ತಕ್ಕಂಥ ಮತ್ತು ಹಿರಿಯ ಮುನ್ಸೂಚಿ ನಾಯಕರಾಗಿರ್ತಂಥ ರಮೇಶ್ ಕುಮಾರ್ ಅವರು, ಪತ್ನೂರು ಮಂಜೂರ್ ಅವರು, ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಮುಖಂಡರು ಸಹ ಎಡಬಲ ಅನ್ನೋದನ್ನು ದಲಿತರಲ್ಲಿ ತಾರತಮ್ಯಗಳನ್ನು ಮಾಡಿಕೊಂಡು ಗೊಂದಲವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನಿದೆ ಅದು ಅವ್ರ ಬಗ್ಗೆ ಶಿಸ್ತಿನ ಕ್ರಮವನ್ನು ಮಾಡಬೇಕಂತ ಹೇಳ್ಬಿಟ್ಟು ಏನು ಇವಾಗ ನಮ್ಮ ಮಾದಿಗ ದಂಡೋರದ ವತಿಯಿಂದ ಅವರಲ್ಲಿ ಆಗ್ರಹಪಡಿಸ್ತಾ ಇದ್ದೀವಿ. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಜಾಗೃತಿ ಹೋರಾಟ ಸಮಿತಿ ಉಪಾಧ್ಯಕ್ಷ ಪಿಎಂ ನರಸಿಂಹಯ್ಯ, ಜಿಲ್ಲಾ ಕಾರ್ಯದರ್ಶಿ ಪಿವಿ ಮಂಜುನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಿಕೆರೆ ಎಂಎನ್ ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷ ಎಂ ಶ್ರೀನಿವಾಸ್, ಕೃಷ್ಣಪ್ಪ, ಕೆ ನಾರಾಯಣಸ್ವಾಮಿ, ನರಸಿಂಹಪ್ಪ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.